ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಶುದ್ಧ ಪೌರ್ಣಮಿ ಹುಣ್ಣಿಮೆ ದಿನ. ಇವತ್ತು ಶುಕ್ರವಾರ 1/5/2026. ವಾರ ಬಂದು ಶುಕ್ರವಾರ, ತಿಥಿ ಬಂದು ಹುಣ್ಣಿಮೆ ರಾತ್ರಿ 9:31 ನಕ್ಷತ್ರ ಬಂದು ಸ್ವಾತಿ ರಾತ್ರಿ 3:09 ಯೋಗ ಬಂದು ಸಿದ್ಧಿ, ಕರ್ಣ ಬಂದು ಭದ್ರೆ. ಇನ್ನು ರಾಹುಕಾಲ ಬಂದು 10:30 12, ಗುಳಿಕ ಕಾಲ ಬಂದು 7:30 9, ಅರ್ಧ ಪ್ರಹರಿ ಬಂದು 1:30 3 ಮತ್ತು ಯಮಗಂಟಕ ಬಂದು 3-4. ಅಮೃತ ಗಡಿಗಳು 9-10 ಇರ್ತಕ್ಕಂಥದ್ದು. ಇನ್ನು ವಿಶೇಷ ಏನಪ್ಪ ಅಂದರೆ ಈ ದಿನ ಬುದ್ಧ ಪೌರ್ಣಮೆ ಮತ್ತು ವ್ಯಾಸ ಪೌರ್ಣಮೆ ಮತ್ತು ಅಗೆ ಹುಣ್ಣಿಮೆ ಅಂತ ಕೂಡ ಕರೀತಾರೆ. ಈ ಹುಣ್ಣಿಮೆ ವಿಶೇಷ ಅಂತೂ ಒಂದೊಂದು ಹುಣ್ಣಿಮೆಗೆ ಒಂದೊಂದು ವಿಶೇಷತೆ ಇರ್ತದೆ, ಒಂದೊಂದು ಹೆಸರಿರ್ತದೆ. ನಕ್ಷತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ದಿನದಲ್ಲಿ ಹುಣ್ಣಿಮೆ ಬರ್ತಕ್ಕಂಥದ್ದು. ಅವುಗಳೆಲ್ಲ ನಿಮಗೆ ವಿಶದವಾಗಿ ನಮ್ಮ ಸಾಯಿ ಸಂಸ್ಕೃತಿ ಜ್ಯೋತಿಷ ಮಾರ್ಗದರ್ಶನದಲ್ಲಿ ಮುಂದೆ ತಿಳಿಸ್ತೇವೆ. ಮತ್ತು ಈ ದಿನದ ದ್ವಾದಶ ರಾಶಿಗಳ ದಿನಭೋಷಿಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆ, ಮನಸ್ಸಿಗೆ ಸಂತೋಷ, ಮಕ್ಕಳಿಂದ ಶುಭ ಸುದ್ದಿ, ಅಡಿಕೆ ತೆಂಗು ಹೂವಿನ ಬೆಳೆಗಾರರಿಗೆ ಶುಭ ದಿನ. ಐಸ್ ಕ್ರೀಮ್ ಪಾರ್ಲರ್ಗಳು, ಕೂಲ್ ಡ್ರಿಂಕ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥದ್ದು. ನಾನು ಗುರು ಪ್ರಾರ್ಥನೆ ಮಾಡಿ ಇವತ್ತು 1 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ವೃಷಭ ರಾಶಿಗೆ ಬಂದಾಗ ಶುಭ ಕಾರ್ಯ ಯತ್ನ, ವ್ಯಾಪಾರದಲ್ಲಿ ಅಲ್ಪ ಲಾಭ, ಅಭಿವೃದ್ಧಿ ಕಾರ್ಯಗಳಲ್ಲಿ ಮುನ್ನಡೆ. ರಾಗಿ, ಭತ್ತ, ಕಡಲೆಕಾಯಿ, ನೀರಾವರಿಯಲ್ಲಿ ಬೆಳೀತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲೆಕ್ಟ್ರಿಕಲ್ ಸಾಮಾನುಗಳು, ಪ್ಲಂಬಿಂಗ್ ಮೆಟೀರಿಯಲ್ಸ್ಗೆಲ್ಲ ಇವತ್ತು ಒಳ್ಳೆ ವ್ಯಾಪಾರ ಇರತಕ್ಕಂಥದ್ದು. ಶ್ರೀ ರಾಮಾನುಜರ ಸ್ಮರಣೆ ಮಾಡಿ, ಸದ್ಗುರುಗಳಾಗಿರ್ತಕ್ಕಂಥ ರಾಮಾನುಜರ ಸ್ಮರಣೆ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದ್ಮೇಲೆ ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಧನಲಾಭ, ಕೃಷಿಕರಿಗೆ ಅಲ್ಪ ಫಲ, ಗುತ್ತಿಗೆದಾರರಿಗೆ ಕೆಲಸದ ಒತ್ತಡ. ಅದೇ ರೀತಿಯಲ್ಲಿ ಈ ಡ್ರ್ಯಾಗನ್ ಫ್ರೂಟು, ಕಿವಿ ಫ್ರೂಟು, ಸಪೋಟ, ದಾಳಿಂಬೆ ಇಂಥ ವಿಶೇಷವಾದ ಫಲಗಳನ್ನು ಬೆಳೆದಿರ್ತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ. ಅದೇ ರೀತಿಯಲ್ಲಿ ಬಿಲ್ಡಿಂಗ್ ಮೆಟೀರಿಯಲ್ಸು, ಸಿಮೆಂಟು, ಇಟ್ಟಿಗೆ, ಮರಳು ಇಂಥದ್ದು ಮಾರ್ತಕ್ಕಂಥವ್ರಿಗೂ ಸಹ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಸದ್ಗುರು ಯಾಜ್ಞವಲ್ಕ ಸದ್ಗುರುಗಳನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಕರ್ಕಾಟಕ ರಾಶಿಗೆ ಬಂದಾಗ ಹಣಕಾಸಿನ ಕೊರತೆ, ಅಲ್ಪ ನಿವಾರಣೆ ಇರತಕ್ಕಂಥ ಫೈನಾನ್ಷಿಯಲ್ ಪ್ರಾಬ್ಲಮ್ ಸ್ವಲ್ಪ ಮಟ್ಟಿಗೆ ನಿವಾರಣೆ ಆಗ್ತಕ್ಕಂಥದ್ದು ಇವತ್ತು. ಕಾರ್ಯನಿಧಾನ, ಕಟ್ಟಡ ಕಾರ್ಮಿಕರಿಗೆ ಉತ್ತಮ ಫಲ, ಇತರ ಕಾರ್ಮಿಕರಿಗೆ ಮಿಶ್ರ ಫಲ, ಹೈನುಗಾರಿಕೆಯಲ್ಲಿ ಲಾಭ, ಹಾಲು ಮೊಸರು ಮಾಡ್ತಕ್ಕಂಥವ್ರಿಗೆ, ಮಿಲ್ಕ್ ಪ್ರಾಡಕ್ಟ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಲಾಭದಾಯಕವಾಗಿರ್ತಕ್ಕಂಥ ದಿನ. ಜಾಗ್ರದ ಪಂಚಕವನ್ನು ತಸ್ಮಾತ್ ಜಾಗ್ರತ ಅಂತಕ್ಕಂಥ ಹೇಳ್ತಕ್ಕಂಥ ಪಂಚಕವನ್ನು ಓದಿ. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ಹಣಕಾಸಿನ ಕೊರತೆಯಲ್ಲಿ ನಿವಾರಣೆ, ಕಾರ್ಯ ಪ್ರಗತಿ, ಮಕ್ಕಳಿಂದ ಶುಭ ಸುದ್ದಿ, ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಹೆಚ್ಚಿನ ಕೆಲಸದ ಒತ್ತಡ. ಹೂವು ಹಣ್ಣು ತರಕಾರಿ ಮಾರ್ತಕ್ಕಂಥವ್ರಿಗೆ ಲಾಭದಾಯಕವಿರ್ತಕ್ಕಂಥ ದಿನ. ನೀವು ದತ್ತಾತ್ರೇಯ ಪರಬ್ರಹ್ಮ ಧ್ಯಾನ ಮಾಡಿ, ಸದ್ಗುರುಗಳಾಗಿರ್ತಕ್ಕಂಥದ್ದು ತ್ರಿಮೂರ್ತಿ ರೂಪರಾಗಿರ್ತಕ್ಕಂಥ ದತ್ತಾತ್ರೇಯ ಧ್ಯಾನ ಮಾಡಿ, ನಿಮಗೆ ಎಲ್ಲ ಒಳ್ಳೆಯದಾಗಿರ್ತಕ್ಕಂಥದ್ದು ಇಷ್ಟಪಟ್ಟು. ಆತ್ಮೀಯರು, ನೀವು ಗುರುಪಾದುಕಾ ಸೂಕ್ತವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಅಲ್ಪ ಆದಾಯ, ವೃಥಾ ಖರ್ಚುಗಳು, ಬಂಧುಗಳ ಮಿಲನ, ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ ಕೆಲಸದ ಒತ್ತಡ, ತಂಪು ಪಾನೀಯ ಮಾರ್ತಕ್ಕಂಥವ್ರಿಗೆ, ಐಸ್ ಕ್ರೀಮ್ ಮಾರ್ತಕ್ಕಂಥವ್ರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ದತ್ತಾತ್ರೇಯನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ವ್ಯವಹಾರಗಳಲ್ಲಿ ಮಂದ ಪ್ರಗತಿ, ಪತ್ರ ಬರಹಗಾರರು ಮತ್ತು ವಕೀಲರುಗಳು ಇವರಿಗೆಲ್ಲ ಉತ್ತಮ ಮಾರ್ಗದರ್ಶಿ ಇರ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಶುಭ ಇರ್ತಕ್ಕಂಥದ್ದು. ಚಿನ್ನ ಬೆಳ್ಳಿ ಆಭರಣ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷ್ಣಂ ಒಂದೇ ಜಗದ್ಗುರು ಮತ್ತು ಪರಮಾತ್ಮನಾಗಿರ್ತ ಕೃಷ್ಣನು ಪ್ರಪಂಚದ ಮೊದಲು ಗುರು. ಆತನಿಗೆ ನಮಿಸಿ, ನಿಮಗೆ ಎಲ್ಲವೂ ಒಳ್ಳೆಯದಾಗ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿಯ ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಬಂಧುಗಳ ಮಿಲನ, ಕ್ಷೇತ್ರ ದರ್ಶನ ಯೋಗ, ಕುಶಲಕರ್ಮಿಗಳಿಗೆ, ಸ್ವ ಉದ್ಯೋಗಿಗಳಿಗೆ ಒಳ್ಳೆ ಶುಭಕರವಾಗಿರ್ತಕ್ಕಂಥ ದಿನ. ಹುಣಸೆ ಹಣ್ಣು, ಬೆಲ್ಲ ಸ್ಟಾಕ್ ಇಟ್ಟಿರ್ತಕ್ಕಂಥ ರೈತರಿಗೆ ಉತ್ತಮವಾದ ಕಾಸು ಸಿಗ್ತಕ್ಕಂಥ ರೇಟ್ಗಳಲ್ಲಿ ವ್ಯತ್ಯಯ ಆಗಿರ್ತಕ್ಕಂಥದ್ದು. ಯಾರು ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ. ಗುರು ರಾಘವೇಂದ್ರನ ಧ್ಯಾನ ಮಾಡಿ. 1
ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಆತ್ಮೀಯರು ವೀಕ್ಷಕರಿಗೆ ಧನುಸು ರಾಶಿ ಬಗ್ಗೆ ಹೇಳ್ತೀನಿ. ಧನುಸು ರಾಶಿಯವರಿಗೆ ದಿನ ಕಾರ್ಯ ಸಫಲತೆ, ಶುಭ ಸುದ್ದಿ, ಶಿಕ್ಷಕರು, ಈ ಆರೋಗ್ಯ ಸಹಾಯಕರು, ಇತರೆ ಎಲ್ಲ ರೀತಿಯ ಸರ್ಕಾರಿ ನೌಕರರು, ಅರೆ ಸರ್ಕಾರಿ ನೌಕರರು, ವೈದ್ಯರಿಗೆ ಎಲ್ಲರಿಗೂ ಶುಭಕರವಾಗಿರ್ತಕ್ಕಂಥ ವಾರ್ತೆ ಬರ್ತಕ್ಕಂಥದ್ದು ಈ ಹುಣ್ಣಿಮೆ ದಿನ. ನಿಮಗೆ ಯಾರೋ ಈ ದಾಳಿಂಬೆ ಹಣ್ಣು ಮರದ ಬೆಳೀತಕ್ಕಂಥವ್ರು, ಪಪ್ಪಾಯಿ ಬೆಳೀತಕ್ಕಂಥವ್ರು, ಕಲ್ಲಂಗಡಿ ಬೆಳೀತಕ್ಕಂಥವ್ರು, ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆಯದಾದ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು. ಬ್ರಹ್ಮಚೈತನ್ಯ ಸದ್ಗುರುಗಳನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕಾರ್ಯವಿಘ್ನ, ಧನಲಾಭ, ಬಂಧುಗಳ ಆಗಮನ. ನೀರಾವರಿಯಲ್ಲಿ ಯಾರೋ ಭತ್ತ, ಕಬ್ಬು, ನೆಲಗಡಲೆ, ಕಾಫಿ, ಜೋಳ ಇಂಥ ಬೆಳೀತಕ್ಕಂಥವ್ರಿಗೆ ಸ್ವಲ್ಪ ತಾಪತ್ರ ಇರ್ತಕ್ಕಂಥ, ಯಾಕಂದರೆ ಭೂಮಿಯಿಂದ ಹೆಚ್ಚಿನ ಉಷ್ಣಾಂಶ ಬರೋದ್ರಿಂದ ಇವೆಷ್ಟು ನೀರು ಕಟ್ಟೋದು ಸಹ ಸಾಕಾಗದೇ ಇರತಕ್ಕಂಥದ್ದು, ಬಹಳ ತೊಂದರೆ ತಿಂತಕ್ಕಂಥ ದಿನ ಆಗಿರ್ತದೆ ಇವತ್ತು. ಈ ಜವಳಿ ಗಾರ್ಮೆಂಟ್ಸ್ ಇಟ್ಟಿರೋರಿಗೆ ಒಳ್ಳೆ ಲಾಭದಾಯಕವಾದ ದಿನ. ಸತ್ಯಸಾಯಿ ಬಾಬಾ ಅವರನ್ನು ಧ್ಯಾನ ಮಾಡಿ. ಸಾಯೀಶ್ವರಾಯ ಸತ್ಯದೇವಾಗಿದೆ ತನ್ನ ಸರ್ವಪೋಚೋದಯತಂತ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಉತ್ತಮ ಹಣಕಾಸು ಒಳಹರಿವು. ಅದೇ ರೀತಿಯಲ್ಲಿ ಈ ಕಾಫಿ, ಟೀ ಬೆಳೀತಕ್ಕಂಥವ್ರು, ಪ್ಲಾಂಟರ್ಸ್ ಇರ್ತಾರೆ ನೋಡಿ, ಕಾಫಿ ಪ್ಲಾಂಟರ್ಸು, ಟೀ ಪ್ಲಾಂಟರ್ಸು, ಅಡಿಕೆ ಬೆಳೆಗಾರರು, ರಬ್ಬರ್ ಪ್ಲಾಂಟರ್ಸು, ಇವರಿಗೆಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಚುರುಕಿರ್ತಕ್ಕಂಥದ್ದು, ಒಳ್ಳೆಯ ಅವರ ವ್ಯವಸಾಯ ಕಾರ್ಯಗಳು ಬಹಳ ಚೆನ್ನಾಗಿ ನಡೀತಕ್ಕಂಥದ್ದು ಇವತ್ತು. ಬಿಲ್ಡಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಶಿರಡಿ ಸಾಯಿಬಾಬಾ ಅವರನ್ನು ಧ್ಯಾನ ಮಾಡಿ. ನಿಮ್ಮ ಎಲ್ಲ ಕಾರ್ಯಗಳು ಸಫಲತೆಯನ್ನು ಕಾಣ್ತಕ್ಕಂಥದ್ದು. 4 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಬಂದಾಗ ಹಣಕಾಸಿನ ಕೊರತೆ ನಿವಾರಿಸಲು ಪ್ರಯತ್ನ, ಕುಟುಂಬದಲ್ಲಿ ಸೌಖ್ಯ, ತರಕಾರಿ ಹಾಗೂ ಹೂವಿನ ವ್ಯಾಪಾರಿಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಕೂಲ್ ಡ್ರಿಂಕ್ಸು, ಐಸ್ ಕ್ರೀಮ್ ಮಾಡ್ತಕ್ಕಂಥದ್ದಂತೂ ಲಾಭದಾಯಕವಾಗಿರ್ತಕ್ಕಂಥ ಗುರುನಾಮಸ್ಮರಣೆ ಮಾಡಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಆದಮೇಲೆ ಇದು ಈ ದಿನ ಸಾಯಿ ಸ್ಮೃತಿ ದಿನಭವಿಷ್ಯ ಆಗಿದ್ದು ತಮ್ಮೆಲ್ಲರಿಗೂ ಇವು ಗುರುಪೂರ್ಣಿಮೆಯ ದಿನ ಬಹಳ ಒಳ್ಳೆಯದಾಗಲಿ, ಗುರುಗಳ ಆಶೀರ್ವಾದ ಸಿಗಲಿ, ಅದರಿಂದ ನಿಮ್ಮ ಎಲ್ಲ ಕಾರ್ಯಗಳು ಸಫಲತೆಯನ್ನು ಕಾಣಲಿ ಅಂತ ಹೇಳುತ್ತೆ ದೇವರಲ್ಲಿ ಪ್ರಾರ್ಥಿಸುತ್ತಾ, ಸದ್ಗುರುಗಳನ್ನು ಪ್ರಾರ್ಥಿಸುತ್ತಾ ಈ ದಿನದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆದ್ಮೇಲೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಗುರುದೇವ್.